ಚಿಕ್ಕ ಮಕ್ಕಳಿಗೆ ಸಿಪ್ಪರ್ ವಾಟರ್ ಬಾಟಲ್ಗಳನ್ನು ಬಳಸೋದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಹೇಳ್ತಾರೆ, ಸಿಪ್ಪರ್ ಬಾಟ್ಲ್ಗಳನ್ನು ಬಳಸುವಾಗ ಏನೆಲ್ಲ ಮೆಥಡ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಿಪ್ಪರ್ ವಾಟರ್ ಬಾಟ್ಲ್ಗಳನ್ನು ಬಳಸೋದು ತಪ್ಪಲ್ಲ, ಅದನ್ನು ಬಳಸೋಂತಹ ರೀತಿ ತಪ್ಪು. ನಾವೇನು ಮಾಡ್ತೀವಿ ಅಂದರೆ, ವಾಟರ್ ಬಾಟಲ್ಗಳನ್ನು ವಾಶ್ ಮಾಡೋದು ಅಂದರೆ ಜಸ್ಟ್ ಅದ್ರ ಒಳಗಡೆ ನೀರು ಹಾಕ್ಬಿಟ್ಟು ಈ ಥರ ಶೇಕ್ ಮಾಡಿಬಿಟ್ಟು ನಾವು ವಾಟರ್ ಬಾಟ್ಲ್ಗಳನ್ನು ತೊಳೆದ್ಬಿಟ್ಟು ನೀರು ಹಾಕಿ ಕೊಟ್ಬಿಡ್ತೀವಿ ಮಕ್ಕಳಿಗೆ. ಬಟ್ ನಾವು ಯಾವತ್ತೂ ಈ ಪೈಪ್ಸ್ಗಳನ್ನು, ಒಳಗಡೆ ಇರೋಂಥ ಪೈಪ್ಸ್ಗಳನ್ನು ಯಾವತ್ತೂ ವಾಶ್ ಮಾಡೋದಕ್ಕೆ ಹೋಗಲ್ಲ. ಬಟ್ ಆ್ಯಕ್ಚುಲಿ ಆ ಒಂದು ಪೈಪ್ಸಲ್ಲಿ ಏನೇ ಒಂದು ವಾಟರ್ ಇದ್ದರೂ ಕೂಡ ಅದರೊಳಗಡೆ ಬ್ಯಾಕ್ಟೀರಿಯಾಸು, ಫಂಗಸ್ಸು ಬೆಳೆಯುವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಮಕ್ಕಳ ಹೆಲ್ತ್ ಕೂಡ ಹಾಳಾಗುತ್ತೆ. ಅಂದರೆ ಏನಾದರೂ ಆ ಥರ ಒಂದು ಬ್ಯಾಕ್ಟೀರಿಯಾ, ಫಂಗಸ್ ಆದಂಥ ನೀರು ಮಕ್ಕಳು ಕುಡಿದ್ರೆ ಅವ್ರಿಗೆ ಈ ವಾಮಿಟಿಂಗು ಅಥವಾ ಲೂಸ್ ಮೋಷನ್ ಈ ಥರ ಆಗುವಂಥ ಚಾನ್ಸಸ್ ಇರುತ್ತೆ. ವಾಟರ್ ಬಾಟ್ಲ್ಗಳನ್ನ ಯೂಸ್ ಮಾಡಬಾರ್ದು, ಆಲ್ಮೋಸ್ಟ್ ಗ್ಲಾಸಲ್ಲೇ ವಾಟ್ರ್ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಟ್ ಅದು ಮನೆಯಲ್ಲಿ ಓಕೆ, ಮನೆಯಲ್ಲಿದ್ದಾಗ ನಾವು ಗ್ಲಾಸಲ್ಲಿ ವಾಟರ್ ಹಾಕಿಕೊಟ್ಬಿಟ್ಟು ನಾವು ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ಮನೆಯಲ್ಲೇ ಹಾಗೆ ಕುಡ್ಕೊಳ್ತಾರೆ. ಬಟ್ ಹೊರಗಡೆ ಹೋದಂಥ ಟೈಮಲ್ಲಿ ಅಥವಾ ಸ್ಕೂಲಿಗೆ ಕಳಿಸೋಂಥ ಟೈಮಲ್ಲಿ ನಾವು ವಾಟರ್ ಬಾಟ್ಲ್ಗಳನ್ನು ಯೂಸ್ ಮಾಡಲೇಬೇಕಾಗುತ್ತೆ. ಬಟ್ ನಾವು ಆ ವಾಟರ್ ಬಾಟ್ಲ್ಗಳನ್ನು ಡೈಲಿ ಏನು ಮಾಡ್ತೀವಿ ಅಂದರೆ, ನೀರು ಈ ಥರ ಹಾಕಿಬಿಟ್ಟು ಜಸ್ಟ್ ವಾಶ್ ಮಾಡಿ ಕೊಟ್ಬಿಡ್ತೀವಿ. ಬಟ್ ಆ್ಯಕ್ಚುಲಿ ಆ ಪೈಪ್ಸ್ಗಳು ತುಂಬ ಚಿಕ್ಕದಾಗಿರುತ್ತೆ. ಆ ಒಳಗಡೆ ಇರೋಂಥ ಸಿಪ್ಪರ್ ಪೈಪ್ಸ್ಗಳು ಇನ್ನೂ ಚಿಕ್ಕ ಮಕ್ಕಳಾಗಿರೋದ್ರಿಂದ ಅವ್ರಿಗೆ ಈ ಥರ ಓಪನ್ ಮಾಡಿಕೊಂಡು ಕುಡಿಯೋಂಥ ವಾಟರ್ ಬಾಟ್ಲ್ಗಳು ಬರೋದಿಲ್ಲ. ಅವ್ರಿಗೇನಂದರೆ ಅದು ಓಪನ್ ಮಾಡ್ಕೊಂಡು ಈ ಥರ ವಾಟರ್ ಬಾಟ್ಲ್ಗಳು ನಾವೇನಾದರೂ ಮಕ್ಳಿಗೆ ಕೊಟ್ಟರೆ 100% ಎಲ್ಲ ನೀರುಗಳನ್ನು ಚೆಲ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ನಾವು ಈ ಥರ ವಾಟರ್ ಬಾಟ್ಲು ಮಕ್ಕಳಿಗೆ ಕೊಡೋದಕ್ಕಾಗಲ್ಲ. ಸೊ ಅವರಿಗೆ ನಾವು ಸಿಪ್ಪರ್ ವಾಟರ್ ಬಾಟ್ಲ್ಗಳೇ ಕೊಡಬೇಕಾಗುತ್ತೆ. ಸಿಪ್ಪರ್ ವಾಟರ್ ಬಾಟಲ್ ನಾವು ಮಕ್ಕಳಿಗೆ ಕೊಟ್ಟಾಗ ಆ ಒಂದು ಪೈಪ್ಸ್ನ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಇಲ್ಲಿರುವಂತಹ ಪೈಪ್ ಆಗಿರ್ಬೋದು ಅಥವಾ ಇನ್ಸೈಡ್ ಇರುವಂಥ ಪೈಪ್ ಆಗಿರ್ಬೋದು, ಎವ್ರಿ ಡೇ ನಾವು ವಾಟರ್ ಬಾಟ್ಲ್ಗಳನ್ನು, ಸಿಪ್ಪರ್ ವಾಟರ್ ಬಾಟ್ಲ್ಗಳನ್ನು ಕೊಡೋದು ತಪ್ಪಲ್ಲ. ಅದನ್ನು ನಾವು ಎವ್ರಿ ಡೇ ಕ್ಲೀನಾಗಿ ನೀರು ಹಾಕಿ ಸ್ವಲ್ಪ ಹಾಟ್ ವಾಟರ್ ಹಾಕಿ ಕ್ಲೀನಾಗಿ ಎರಡೂ ಕಡೆ ವಾಶ್ ಮಾಡಿಬಿಟ್ಟು, ಇಲ್ಲಿ ಕೂಡ ವಾಶ್ ಮಾಡಿ, ಕ್ಲಿಯರಾಗಿ ವಾಶ್ ಮಾಡಿ, ಹಾಗೆ ಈ ಒಂದು ಪೈಪ್ಸ್ನ ಕೂಡ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಆ ಒಂದು ಪೈಪನ್ನು ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಒಂದು ಬೆಸ್ಟ್ ಪ್ರಾಡಕ್ಟನ್ನು ಆರ್ಡರ್ ಮಾಡಿ ತರಿಸಿದ್ದೆ. ಸೊ ಆ ಒಂದು ಪ್ರಾಡಕ್ಟ್ನ ಕೂಡ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಈ ಒಂದು ಪ್ರಾಡಕ್ಟು ಶಾಪಲ್ಲೂ ಕೂಡ ಸಿಗುತ್ತೆ. ನಾನು ಒಂದು ತೊಗೊಂಡು ಇಟ್ಟಿದ್ದೆ, ಬಟ್ ಅದು ಮಿಸ್ ಆಗೋಗಿತ್ತು. ಹಾಗಾಗಿ ಇವಾಗ ಆನ್ಲೈನಲ್ಲಿ ಸಿಕ್ತು. ನನಗೆ ತುಂಬಾ ಖುಷಿ ಆಯಿತು ಆ್ಯಕ್ಚುಲಿ ಆನ್ಲೈನಲ್ಲಿ ಸಿಕ್ಕಿದ್ದು. ಬಿಕಾಸ್ ಎಲ್ಲ ಶಾಪ್ಗಳಲ್ಲೂ ಅಂದರೆ ಈ ಸ್ಟೀಲ್ ಸಾಮಾನು ಇರುವಂತಹ ಎಲ್ಲ ಶಾಪ್ಗಳಲ್ಲೂ ಇರೋದಿಲ್ಲ ಸ್ಟೀಲ್ ಶಾಪಲ್ಲಿ. ಸೊ ಆನ್ಲೈನಲ್ಲಿ ಸಿಕ್ಕಾಗ ನಮಗೆ ಬೆಸ್ಟ್ ಅಂತೇಳಿ ಅನಿಸುತ್ತೆ. ಈ ಒಂದು ಪ್ರಾಡಕ್ಟ್ ಬೆಸ್ಟ್ ಆ್ಯಂಡ್ ಬೆಸ್ಟ್. ಈ ಒಂದು ಸಿಪ್ಪರ್ ವಾಟರ್ ಬಾಟಲ್ ಸಿಪ್ಪರ್ಸ್ನ ಮೀನ್ಸ್ ಪೈಪ್ಸ್ಗಳನ್ನು ಕ್ಲೀನ್ ಮಾಡೋದಕ್ಕೆ. ಸೊ ಆರಾಮಾಗಿ ನಾವು ಎವ್ರಿ ಡೇ ಹಾಟ್ ವಾಟರ್ ಹಾಕಿ ಈ ಥರ ವಾಶ್ ಮಾಡಾದ್ಮೇಲೆ ಆಲ್ಮೋಸ್ಟು ಮಕ್ಕಳಿಗೆ ಸ್ಟೀಲ್ ವಾಟರ್ ಬಾಟ್ಲು ಕೊಟ್ಟರೆ ಬೆಸ್ಟು. ಆ್ಯಂಡ್ ಈ ಥರ ವಾಟರ್ ಬಾಟ್ಲ್ಗಳಿಗೆ ಈ ಥರ ಹೋಗುತ್ತೆ, ಈ ಪೈಪ್ ಒಳಗಡೆ ಕ್ಲಿಯರಾಗಿ ಹೋಗುತ್ತೆ. ಸೊ ಆರಾಮಾಗಿ ಈ ಪೈಪ್ಸ್ಗಳನ್ನು ಕ್ಲೀನ್ ಮಾಡ್ಬೋದು. ಸೊ ಎವ್ರಿಡೇ ಬ್ಯಾಕ್ಟೀರಿಯಾಸು, ಫಂಗಸ್ಸು ಏನೇ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಸೊ ಆರಾಮಾಗಿ ಮಕ್ಕಳುಗಳಿಗೆ ನಾವು ಸಿಪ್ಪರ್ ವಾಟರ್ ಬಾಟ್ಲ್ಗಳನ್ನು ಯಾವುದೇ ಥರ ಭಯ ಇಲ್ಲದೆ ಕೊಡ್ಬೋದು. ಸ್ಕೂಲ್ಗೆ ಅಥವಾ ಹೊರಗಡೆ ಹೋದಾಗ ನಮಗೆ ಬೇರೆ ಆಪ್ಷನ್ ಇಲ್ಲ. ಮಕ್ಕಳಿಗೆ ನಾವು ಈ ಥರ ಸಿಪ್ಪರ್ ವಾಟರ್ ಬಾಟ್ಲ್ಗಳನ್ನೇ ಕೊಡಬೇಕಾಗತ್ತೆ. ಬಿಕಾಸ್ ಮಕ್ಕಳು ನೀರು ಚೆಲ್ಕೊಳ್ಳೋವಂಥದ್ದು ಹೆಚ್ಚಾಗಿರುತ್ತೆ ಆ್ಯಂಡ್ ಸೇಫ್ ಕೂಡ ಅಲ್ಲ ಆ ಥರ ನೀರು ಕೊಡುವಂಥದ್ದು. ಅದೇ ನಾವು ಮನೆಯಲ್ಲಿದ್ದಾಗ ನಾವು ಗ್ಲಾಸಲ್ಲಿ ಕೊಡ್ಬೋದು. ಬಟ್ ಹೊರಗಡೆ ಹೋದಾಗ ನಾವು ನೀರನ್ನು ಕ್ಯಾರಿ ಮಾಡಬೇಕಂದ್ರೆ ವಾಟರ್ ಬಾಟ್ಲು ಬೇಕೇ ಬೇಕು. ಅದರಲ್ಲೂ ಸ್ಟೀಲ್ ವಾಟರ್ ಬಾಟ್ಲ್ ಇದ್ದರೆ ಬೆಸ್ಟು. ಹಾಗೆ ಇನ್ನೂ ಒಂದಂದರೆ ಸಿಪ್ಪರ್, ಚಿಕ್ಕ ಮಕ್ಕಳಿದ್ರೆ ಸಿಪ್ಪರು. ಅಟ್ಲೀಸ್ಟ್ ಒಂದು ಸ್ವಲ್ಪ ದೊಡ್ಡವ್ರು ಆಗ್ತಾ ನಾವು ಜೊತೆನಲ್ಲಿದ್ದರೆ ನಾವು ದೊಡ್ಡ ವಾಟರ್ ಬಾಟ್ಲಿನಲ್ಲೇ ನಾವು ಕುಡಿಸ್ಕೊಳ್ಬೋದು. ಇಲ್ಲ ಅಂತಂದರೆ ಅವರೇ ಇಂಡಿಪೆಂಡೆಂಟಾಗಿ ಕುಡಿಯೋ ಥರ ಆಗೋವರೆಗೂ ನಾವು ಸಿಪ್ಪರ್ ವಾಟರ್ ಬಾಟ್ಲ್ಗಳನ್ನು ಬಳಸಬೇಕಾಗುತ್ತೆ. ಆ ಥರ ಬಾಟ್ಲುಗಳಲ್ಲಿ ನಾವು ಈ ಒಂದು ಬ್ರಷ್ನ ಯೂಸ್ ಮಾಡಿದ್ರೆ ಕ್ಲಿಯರಾಗಿ ಆ ಒಂದು ಪೈಪ್ಸ್ ಏನಿರುತ್ತೆ ಅದು ಕ್ಲೀನ್ ಮಾಡ್ಕೊಳ್ಬೋದು. ಹಾಗೆ ಬ್ರಷ್ಗಳನ್ನು ಯೂಸ್ ಮಾಡೋದ್ರಿಂದ ಬಾಟ್ಲು ಕೂಡ ಯಾವುದೇ ಥರ ಬ್ಯಾಕ್ಟೀರಿಯಾಸು, ಫಂಗಸ್ಸು ಫಾರ್ಮ್ ಆಗೋಂಥದ್ದು ಆಗೋದಿಲ್ಲ. ಹಾಗೆ ನಮ್ಮ ಮಕ್ಕಳು ಕೂಡ ಸೇಫ್ ಆಗಿರ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.